सामान्यतः माणसे शाकाहार किंवा मांसाहार करून जीवन जगतात. मात्र बेळगाव जिल्ह्यातील सवदत्ती तालुक्यातील उगरगोळ गावातील एका तरुणाने गेल्या 10 वर्षांपासून केवळ रानभाज्या आणि कंदमुळे खाऊनच जीवन जगत असल्याने सर्वांनाच आश्चर्याचा धक्का दिला आहे. या आधुनिक टार्झनचे नाव बुडन खान होसमणी, वय 34 आहे. गेल्या दशकभरापासून तो सामान्य समाजजीवनापासून दूर राहत सौंदत्तीजवळील हेगोळी डोंगराळ परिसरात माकडासारखे जीवन जगत आहे. जंगलात मिळणाऱ्या विविध प्रकारच्या रानभाज्या आणि कंदमुळेच तो मुख्य अन्न म्हणून सेवन करतो. फारच क्वचित चहा पितो किंवा कधी मध्ये एखाद्या वेळी साधे अन्न घेतो. त्याशिवाय भाताचाही चेहरा देखील त्याने पाहत नाही असे बुडन खान सांगतो. ಅಣ್ಣ ಹೆಂಗ್ ಬದುಕಾತಿ ಏನು ಎಲ್ಲಿ ತಪ್ಲಾತಿದ್ರೆ ರುಚಿ ಕೊಡುತ್ತಾ? ರುಚಿ ಕೊಡ್ತೈತೆ ರೀ. ತಪ್ಲ ರುಚಿ ಭಾಳ ರೀ. ನಾವು ಊಟ ಮಾಡೋ ಮನ್ಸು ಆಗೋದಿಲ್ಲ ಸರ್. ನನಗೆ ತಪ್ಲ ತಿಂದಾಗ ಮೈಯ ಶಕ್ತಿ ಬರ್ತೈತೆ ರೀ. ನಾವು ಊರು ಬಿಟ್ಟು ಎಲ್ಲಿ ಹೋಗೋದಿಲ್ಲ ರೀ. 24 ತಾಸು ಜಂಗಲ್ದಾಗ ಇರ್ತೇನೆ ರೀ. ಊರು ಬಿಟ್ಟು ಹೋದ್ರೆ ಜೀವ ಹೋದಂಗೆ ಆಕೈತೆ ರೀ. ನನಗೆ ಅಲ್ಲಿ ಊರಾಗ ನಿಂದ್ರ ಮನ್ಸಲ್ಲ. ಊರು ಬಿಟ್ಟು ಹೋಗಿಲ್ಲ ರೀ. ಇಷ್ಟು ದೊಡ್ಡ ಅಂದರು ನಾ ತಪ್ಲ ತಿನ್ಕೊಂತ ಇಲ್ಲೇ ಇರ್ತೇನೆ. ಯಾರು ಬೇಕಾದ್ರೆ ತಪ್ಲ ತಿಂದ್ರೆ ಏನು ಆಗೋದಿಲ್ಲ ರೀ. ತಪ್ಲಕ್ಕೆ ಏನಾಗೋಲ್ಲ ರೀ. ಯಾರು ಬೇಕಾದ್ರೆ ತಿಂದ್ರೆ ನಡೀತೈತೆ ಸರ್. ಹೌದಾ? ಹ್ಞೂ ರೀ. ಯಾವಾಗಿಂದ ತಿನ್ನಕತ್ತಿ? ನಾ 10 ವರ್ಷ ಆಯ್ತು ಇಲ್ಲೇ ಇದ್ರಿ ಸರ. ಇಲ್ಲೇ ಇದ್ಕೊಂತ ಸ್ವಲ್ಪ ತಿನ್ಕೊಂತ ಇಲ್ಲೇ ಇದ್ದೆ ಮಾಡ್ಕೊಂತ ಇಲ್ಲೇ ಇದ್ದು ಬಿಟ್ಟೇನೆ ರೀ ನಾನು. ಇಲ್ಲೇ ಎಲ್ಲ ಬಿಟ್ಟಿ ಊರು ಮಂದಿ ಯಾರಿಗೂ ಹೆಚ್ಚು ಮಾತಾಡ್ಸೋದಿಲ್ಲ ರೀ. ಯಾರು ಭೇಟಿ ಆಗೋಲ್ರಿ ನಾನು. ಹೆಂಗ್ ನಿನಗೆ ಹೆಂಗ್ ತಿನ್ಬೇಕಂತ ಹೆಂಗ್ ಅನಿಸ್ತಿದನ? ಮಂಗ್ಯ ನೋಡಿ ತಿನ್ನಕ್ಕೆ ಕಲ್ತೇನೆ ರೀ ನಾನು. ಅದು ರುಚಿ ಭಾಳ ಹತ್ತಾತ. ಊಟ ಆತಿ ಬಿಟ್ಟೇನೆ ರೀ ನಾನು. ತಪ್ಲಾನ ತಿನ್ನತ್ತೇನೆ ಸರ್. ಈಗ ತಂದೆ ತಾಯಿ ಅವ್ರದ್ದು ನಿಂಗೆ ಮದುವೆದು ಮಾಡ್ಬೇಕು ಅಂತ ಅಂದಾರ. ಅಂದ್ರೆ ನಾ ಮಾಡ್ಕೋದಿಲ್ಲ. ನನಗೆ ಲಗ್ನ ಮನ್ಸಿಲ್ಲ. ಇಲ್ಲೇ ಜಂಗಲ್ದಾಗಿರೋ ಆಸೆ ಆಕೈತೆ ನನಗೆ ರೀ. ನಾ ಊರು ತಿರ್ಗಾಡಕ್ಕೆ ಮನ್ಸು ಬರೋಲ್ಲ. ಯಾರು ಭೇಟಿ ಆಗೋಲ್ಲ. ಒಬ್ಬ ಇರೋಂಗೆ ಆಕೈತೆ ರೀ ನನಗೆ. ಅದಕ್ಕೆ ಇಲ್ಲಿ ಒಬ್ಬ ಬಂದು ಬಿಟ್ಟೇನೆ ರೀ ನಾನು. ಇಲ್ಲೇ ಒಟ್ಟು ಏನು ಬರೀ ಸಿಕ್ಕಿದ ತಪ್ಲ ತಿಂತೀರಿ? ಎರಡು ಥರ ತಪ್ಲ ತಿಂತಾರೆ? 80 ಥರ ತಪ್ಪಲಿ ಸರ್. ಹಾಂ. ಈಗ ಮನೆಗೆ ಅದು ಬಾ ಅಂದ್ರೆ ಏನು ಹೊಕ್ಕಿರಿ? ಮನೆಗೆ ಬರಬೇಡ ಅಂತ ಅವಾಗ ಹೇಳ್ಯಾರ. ನಾ 10 ವರ್ಷದಿಂದ ರೀ. ಯಾರು ಬರುದಿಲ್ಲ ನನ್ನ ಕಡೆ. ಬರಕ್ಕೆ ಹೋಗ್ಬೇಡ ಅಂತ ಹೇಳೇನಿ. ಯಾರು ಬೇಕಾದಾರ ಅಪ್ಪ ಅವ್ವ ಎಲ್ಲ ಇದಾರೆ? ಯಾರು ಅದ. ನಮ್ಮ ಅವ್ವ ಅಷ್ಟ ಅದ. ನಮ್ಮ ಅಪ್ಪ ಇಲ್ರಿ. ಯಾರಿಗೆ ಬರಬೇಡ ಅಂತ ಹೇಳೇನಿ ರೀ ನಾನು. ನಾ ಇಲ್ಲೇ ಇರೋಂಗೆ ಆಕೈತಿ. ಇಲ್ಲೇ ಇರ್ತೇನೆ. ಯಾರು ಕರ್ಯಾಕೆ ಹೋಗ್ಬೇಡ್ರಿ ಅಂತ ಹೇಳೇನಿ ರೀ. ಯಾರು ಬರುದಿಲ್ಲ ರೀ. ಏನು ಕೆಲಸ ಮಾಡ್ಕತ್ರಿ? ನಾ ಎಲ್ಲಾರು ರೊಕ್ಕಾತಿ ಬೇಕಂದ್ರೆ ನನಗೆ ಎದಕ್ಕೆ ದವಾಖಾನಿಗೆ ಐತೆ ರೀ. ಎಲ್ಲಾರು ಒಬ್ಬೊಬ್ರು ಗೋಂಡಿ ಕೆಲಸ ಕರೀತಾರೆ. ಅಲ್ಲಿ ಕೆಲ್ಸಕ್ಕೆ ಹೋಗ್ಯಾನಿ. ನನಗೆ ಅರ್ಬಿಗೆ ಹಣ್ಣಿಗೆ ಒಂದಿಟ್ಟು ದವಾಖಾನಿಗೆ ರೊಕ್ಕ ಹಾಕಾವ್ರಿ ನನಗೆ ಅಷ್ಟು. ಅದನ್ನ ಮಾಡ್ತಾರೆ. ಬಿಟ್ಟು ಉಳಿದ ಟೈಮ್ದಾಗೆಲ್ಲ ಇಲ್ಲೇ ಈಗೆಲ್ಲ ಚಳಿಗಾಲ ಐತ್ಲ ಹೆಂಗಿರ್ತಾರೆ? ನಾನು ತಪ್ಲ ತಿಂದ್ರೆ ಚಳಿ ಹತ್ತಲ್ಲ. ಥಂಡಿ ಅತಿ ಹತ್ತೋದಿಲ್ಲ ರೀ ತಪ್ಲಕ್ಕೆ ರೀ. ಈ ಪ್ರಾಣಿ ಅತಿ ಎಲ್ಲಿ ಬೇಕಾ ಮಳ್ಯಾಗ ಮನ್ಕೋತಾರೆ. ಅವು ಥಂಡಿ ಹತ್ತೋದಿಲ್ಲ ರೀ ತಪ್ಲ ತಿಂದ್ರಿ. ನನಗೂ ಏನಾಗೋಲ್ಲ. ತಪ್ಲ ತಿಂದು ಚಳಿ ಅತಿ ಹತ್ತೋದಿಲ್ಲ ರೀ. ಥಂಡಿ ಹತ್ತಲ್ಲ. ಏನಾಗೋದಿಲ್ಲ ರೀ. ನಾ ಹೋಗೋದಿಲ್ಲ ರೀ. ಏನಾರ ಗೋಂಡಿ ಕೆಲಸ ಯಾರು ಕರೆದ್ರೆ ಅಂದ್ರೆ ನಾನು ರೊಕ್ಕ ಬೇಕಾದಂದ್ರೆ ಅಷ್ಟೇ ಹೋಗ್ತೇನೆ ರೀ. ಅವ್ರ ಫೋನ್ ನಂಬರ್ ಕೊಟ್ಟೇನಿ ರೀ. ನಾ ಮೊದ್ಲೇಕೆ ಎಲ್ಲಾರು ಫೋನ್ ಐತಿ. ಫೋನ್ ಹಚ್ಚಾರ ರೀ. ಯಾರು ಅದಕ್ಕೆ ಅವಾಗ ಹೋಗಿರ್ತೇನೆ. ಫೋನ್ ಹಚ್ಚಾರ ರೀ. ದವಾಖಾನೆ ಏನಾದರೂ ಪ್ರಾಬ್ಲಮ್ ಆಗೋದಿಲ್ಲ? ಆಕೈತೆ ರೀ. ಇಲ್ಲಿ ತಂಪಿಗೆ ಕೆಲಸ ಮಾಡಿ ದಡಿಕೆಗೆ ರೀ ತಾನಾಗ್ಲಿ ತೇಗ್ ಬರೋದ್ರಿ. ನಾ ಎದಕ್ಕಾಗೈತಿ ನಾವುದಿಗೆ ಡಾಕ್ಟ್ರ್ ಸೌದತ್ತಿ ಬಸ್ ಸ್ಟ್ಯಾಂಡ್ ಅಂತೇಳಿ ದವಾಖಾನೆ ಹೋಗಿನಿ ರೀ. ತಾನಾಗ್ಲಿ ಎದಾಗ ಉಸಲ್ ಬರೋದ್ರಿ. ಎದಕ್ಕಾಗೈತಿ ನೋಡಣ್ಣ ರೀ. ನಾ ತಪ್ಲ ತಿಂತೇನೆ ನೋಡ್ರಿ ಅಂತ ಕೇಳ್ರಿ. ಆ ಡಾಕ್ಟರ್ಗೆ ಆ ಬಾಡಿ ಗಿಡಿ ಎಲ್ಲ AC ಎಲ್ಲ ಚೆಕ್ ಮಾಡಿದ್ರಿ. ಅವ್ರು ರೊಕ್ಕ ಕೊಡಕ್ಕೆ ರೊಕ್ಕ ತೊಗೊಂಡಿಲ್ಲ ರೀ ನನಗೆ. ಗುಳಿಗೆ ಐತಿ ಹಂಗೆ ಕೊಡಾತ್ರಿ. AC ಚೆಕ್ ಮಾಡಿರಿ. ಎಲ್ಲ ನಾನು ಚೆಕ್ ಮಾಡಿ ಕಳ್ಸಿರಿ. ಎದಕ್ಕೆ ಆಕೈತೆ ಅಂತ ಕೇಳಿರಿ. ನಾನು ಆ ತಂಪಿಗೆ ಆಕೈತೆ ಅಂತಂದ್ರಿ ಅವ್ರು. ಮತ್ತು ಕೆಲಸ ಮಾಡೋದಕ್ಕೆ ತಂಪಿಗೆ ಆಗೈತೆ ಅಂತ ಹೇಳಿದ್ರಿ. ತಪ್ಲಿಕ್ಕೆ ಏನಾಗೋಲ್ಲ ಅಂತ ಹೇಳಿ ಕಳ್ಸಿದ್ರಿ ನನಗೆ ಅವ್ರು ದವಾಖಾನಿಗೆ ಹೋದ್ನಿ ಅಂದ್ರೆ ನಾನು ರೊಕ್ಕಾತಿ ತೊಗೋದ್ರಿ. ನಾವ್ದು ಡಾಕ್ಟರ್ ಸೌದತ್ತಿ ಬಸ್ ಸ್ಟ್ಯಾಂಡ್ ಅಂತಲ್ರಿ. ಮತ್ತು ಹೊಸಲ್ ಕಲಾಬಂದ್ ಡಾಕ್ಟ್ರ್ ಅಲ್ಲಿ ಹೋಗ್ಕೇನಿ ರೀ ನಾನು. ಕಾಜಿ ಡಾಕ್ಟರ್ ಕಡೆ ರೀ. ಅವರು ರೊಕ್ಕ ತೊಗೋದಿಲ್ಲ ರೀ. ನಾನು ಚರ್ಮಕ್ಕೆ ಏನಾರು ತೆರೆದು ನೋವು ಅದನ್ನು ಅವ್ರದ್ದು ಹೊಸಲ್ ಕಲಾಬನ್ ಡಾಕ್ಟರ್ದಾನ್ ರೀ. ಕಾಜಿ ಡಾಕ್ಟ್ರ್ ಅವ್ರ ಹತ್ತಿ ರೊಕ್ಕ ತೊಗೋದಿಲ್ಲ ರೀ. ಅವ್ರು ಕಂಪ್ಯೂಟರ್ ಚೆಕ್ ಮಾಡಿ ಗುಳಿಗೆ ಕ್ರೀಮ್ ಕೊಟ್ಟು ಹಂಗೆ ಕಳಿಸ್ತಾರೆ. ಒಂದು 4 ವರ್ಷದಿಂದ ಏನಾಗಂಗಿಲ್ಲ. 4 ವರ್ಷದಿಂದ ಏನಾಗೋದಿಲ್ಲ ರೀ. ತಮ್ಮ ಸರ बुडान रे. आश्चर्याची बाब म्हणजे केवळ रानभाज्या खाऊनही त्याची शरीरयष्टी सुदृढ, 6 पॅक्स, कणखर देहयष्टीची असून तो पूर्णपणे निरोगी आहे आणि दैनंदिन कामे मोठ्या उत्साहाने करतो. काम करावंसं वाटलं तर तो गवंडी काम करतो. उरलेला वेळ डोंगराळ भागातच राहतो. हीच त्याची जीवनशैली आहे. या विचित्र जीवनामागचं कारण काय असा प्रश्न विचारल्यावर बुडन खानचे उत्तर अधिकच कुतूहल वाढवणारे आहे. घरच्यांनी लग्नासाठी आग्रह धरल्यामुळे तो घर सोडून निघून गेला आणि गेल्या 10 वर्षांपासून डोंगराळ भागात राहू लागला. रोज रानभाज्या खाणे आणि नियमित योगासनांचा सराव केल्यामुळे कोणतीही आरोग्य समस्या उद्भवली नाही असा त्याचा ठाम विश्वास आहे.
माकडे रानभाज्या खाऊन इतकी निरोगी राहतात तर मी का प्रयोग करू नये असा विचारच मला या जीवन मार्गाकडे घेऊन आला असे बुदन खान सांगतो. एकीकडे पौष्टिक आहार घेत असूनही आज अनेक जण बीपी शुगर सारख्या आजारांनी त्रस्त होऊन रुग्णालयात दाखल होत असताना गेल्या 10 वर्षांपासून केवळ रानभाज्या खाऊन जगणारा हा बुदन खान वैद्यकीय क्षेत्रालाही आव्हान ठरत आहे. एकूणच नियमित योगासन आणि वेगळ्या जीवनशैलीतून जीवन जगणाऱ्या या तरुणाचं आयुष्य खरोखरच आश्चर्यकारक आहे. विनोद कोलकार, KMM मराठी, बेळगाव. American, American collection में आओ, नई वैरायटी यहाँ पाओ, सबके लिए कपड़े हैं खास, American में खुशियाँ हैं पास, American, American. अमरकॉन कलेक्शन, खड़े बाजार, बेलगाम.